ನಿಮ್ಮೆಲ್ಲರಿಗೆ ನನ್ನ ರಕ್ಷಕನಾದ ಯೇಸು ಸ್ವಾಮಿಯ ಮುದ್ದಾದ ನಾಮದಲ್ಲಿ ವಂದನೆಗಳು. ಕರ್ತನ ಶ್ರಮೆ, ಮರಣ, ಪುನರುತ್ಥಾನಗಳ ಪವಿತ್ರ ಧ್ಯಾನಗಳಲ್ಲಿ ನಾವಿದ್ದೇವೆ. ಈ ಪವಿತ್ರ ಧ್ಯಾನಗಳು ನಮ್ಮೆಲ್ಲರನ್ನ ಆಧ್ಯಾತ್ಮಿಕವಾಗಿ ಬಲಪಡಿಸಲಿ. ಆ ಮೂಲಕವಾಗಿ ಕರ್ತನ ಪ್ರೀತಿಯಲ್ಲಿ ನಾವು ಇನ್ನಷ್ಟು ಹೆಚ್ಚಾಗಿ ನೆಲೆಗೊಳ್ಳೋಣ. ಇವತ್ತಿನ ಮುಖ್ಯ ಪ್ರಸ್ತಾಪ ಯೇಸು ಹೇಳಿದಂಥ ವಿಶೇಷವಾದ ಆಜ್ಞೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಯೋಹಾನ್ ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೇಸು ಶಿಷ್ಯರಿಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತಾನೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ದೇವರು ಪ್ರೀತಿ ಸ್ವರೂಪಿ. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆ ಮೂಲಕವಾಗಿ ನಾವು ದೇವರನ್ನು ಅಪ್ಪ, ತಂದೆ ಎಂಬುದಾಗಿ ಕರೆಯುತ್ತೇವೆ, ಪ್ರಾರ್ಥಿಸುತ್ತೇವೆ ಮತ್ತು ಆತನನ್ನು ಆರಾಧಿಸುತ್ತೇವೆ. ದೇವರ ಪ್ರೀತಿ ಅದು ತನ್ನ ಮಗನನ್ನೇ ಈ ಲೋಕಕ್ಕೆ ಕೊಡುವುದರ ಮೂಲಕವಾಗಿ ಆತ ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ದೇವರು ಅಷ್ಟರ ಮಟ್ಟಿಗೆ ನಮ್ಮೆಲ್ಲರನ್ನ ಆತ ಪ್ರೀತಿ ಮಾಡಿದ್ದಾನೆ. ಕ್ರಿಸ್ತನ ಪ್ರೀತಿ ವಿಶೇಷವಾಗಿ ನಾವು ನೋಡುವುದಾದರೆ, ಮೊದಲನೇದಾಗಿ ಕ್ರಿಸ್ತನ ಪ್ರೀತಿ ಅದು ಹುಡುಕುವಂಥ ಪ್ರೀತಿಯಾಗಿದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದನು. ಪಾಪಿಗಳನ್ನು ಪ್ರೀತಿಸಿ, ನೊಂದವರನ್ನ, ಶೋಷಣೆಗೊಳಗಾದವರನ್ನ, ದುಃಖಿತರನ್ನ, ಸಮಾಜ ಬಾಹಿರರನ್ನ ಪ್ರೀತಿಸಿ ದೇವರ ಮಂದೆಯಲ್ಲಿ ಸೇರಿಸುವಂಥ ಪ್ರೀತಿ, ಹುಡುಕುವಂಥ ಪ್ರೀತಿ. ಕ್ರಿಸ್ತನ ಪ್ರೀತಿ ಹುಡುಕುವಂಥ ಪ್ರೀತಿ. ಎರಡನೇದಾಗಿ ಕ್ರಿಸ್ತನ ಪ್ರೀತಿ ಕೊಡುವಂಥ ಪ್ರೀತಿ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ಪ್ರಾಣ ಕೊಟ್ಟದರಲ್ಲಿ ದೇವರ ಪ್ರೀತಿ ನಮಗೆ ಕಂಡು ಬರುತ್ತದೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ಕ್ರಿಸ್ತನು ತನ್ನನ್ನೇ, ತನ್ನ ಪ್ರಾಣವನ್ನೇ ಅರ್ಪಿಸುವುದರ ಮೂಲಕವಾಗಿ ಆತನು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಮೂರನೇದಾಗಿ ಕ್ರಿಸ್ತನ ಪ್ರೀತಿ ಪ್ರಾರ್ಥಿಸುವ ಮತ್ತು ಕ್ಷಮಿಸುವ ಪ್ರೀತಿಯಾಗಿದೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ತಂದೆಯೇ ಅವರಿಗೆ ಕ್ಷಮಿಸು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ ಮೊದಲನೆಯ ಮಾತು ಮತ್ತು ಪ್ರಾರ್ಥನೆ ತನ್ನ ಮಕ್ಕಳಿಗಾಗಿ, ತನ್ನನ್ನು ನಂಬಿದಂಥ ಎಲ್ಲ ಭಕ್ತ ಸಮುದಾಯಕ್ಕಾಗಿ ಆತನು ಮಹಾಯಾಜಕನಾಗಿ ತಂದೆಯೊಂದಿಗೆ ನಮಗೋಸ್ಕರವಾಗಿ ಪ್ರಾರ್ಥಿಸ್ತಾನೆ. ಮಾತ್ರವಲ್ಲ, ನಾವು ಯಥಾರ್ಥವಾಗಿ ಆತನ ಬಳಿಗೆ ಬರುವಾಗ, ಆತನಿಗೆ ಮೊರೆ ಇಡುವಾಗ ಆತನು ನಮ್ಮನ್ನು ಕ್ಷಮಿಸುತ್ತಾನೆ. ಮಾತ್ರವಲ್ಲ, ನಮಗೋಸ್ಕರವಾಗಿ ಆತನು ಪ್ರಾರ್ಥಿಸ್ತಾನೆ. ಆದ್ದರಿಂದ ಕ್ರಿಸ್ತನ ಪ್ರೀತಿ ಹುಡುಕುವ ಪ್ರೀತಿಯಾಗಿದೆ. ಕ್ರಿಸ್ತನ ಪ್ರೀತಿ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ದೊಡ್ಡ ಪ್ರೀತಿಯಾಗಿದೆ. ಕ್ರಿಸ್ತನ ಪ್ರೀತಿ ಪ್ರಾರ್ಥಿಸುವ ಮತ್ತು ಕ್ಷಮಿಸುವ ಪ್ರೀತಿಯಾಗಿದೆ. ನಾಲ್ಕನೇದಾಗಿ ಕ್ರಿಸ್ತನ ಪ್ರೀತಿ ಗದರಿಸುವ ಮತ್ತು ಶಿಕ್ಷಿಸುವ ಪ್ರೀತಿಯಾಗಿದೆ. ಪ್ರಕಟಣೆಯ ಗ್ರಂಥಕರ್ತ 3ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳುತ್ತಾನೆ, ನಾನು ಯಾರನ್ನ ಪ್ರೀತಿಸುತ್ತೇನೋ ಅವರನ್ನ ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ರಿಂದ ನೀನು ದೇವರ ಕಡೆಗೆ ತಿರುಗಿಕೋ. ಇಬ್ರಿಯ ಗ್ರಂಥಕರ್ತ 12ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುತ್ತಾನೆ, ಮಗನೇ, ಕರ್ತನ ಪ್ರೀತಿಯನ್ನ, ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ. ಆದ್ರಿಂದ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿಯನ್ನ ನಾವು ನೋಡುತ್ತಾ, ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಹೊಸ ಆಜ್ಞೆ ಮತ್ತು ಅಪ್ಪಣೆಯನ್ನು ಮಾಡುತ್ತಾನೆ. ನೀವು ಒಬ್ಬರಲ್ಲಿ ಒಬ್ಬರು ಪ್ರೀತಿ ಉಳ್ಳವರಾಗಿರ್ರಿ, ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ ಆತ ಹೇಳ್ತಾನೆ. ನೀವು ನನ್ನಲ್ಲಿ ನಿಜವಾಗಿ ನೆಲೆಗೊಂಡವರಾದರೆ, ನೀವು ನಿಜವಾಗಿ ನನ್ನ ಹಿಂಬಾಲಕರು ಶಿಷ್ಯರಾಗಿದ್ದಾದರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಾಗಿರುವುದಾದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾತ್ರವಲ್ಲ, ನಾನು ಕೊಟ್ಟ ಆಜ್ಞೆಯನ್ನು ಪಾಲಿಸಿರಿ ಎಂಬುದಾಗಿ ಆತ ಅಲ್ಲಿ ಹೇಳುವಂತಹದನ್ನು ನಾವು ನೋಡುತ್ತೇವೆ. ಪ್ರೀತಿ ಕ್ರಿಸ್ತನ ಶಿಷ್ಯರಲ್ಲಿ ಇರಬೇಕಾದಂಥ
ದೊಡ್ಡ ಗುಣ ಎಂಬುದಾಗಿ ನಾವು ಕಾಣುತ್ತೇವೆ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕ್ರಿಸ್ತನವರೇ, ನಮ್ಮಲ್ಲಿ ಪ್ರೀತಿ ಇದೆ ಎಂಬುದಾಗಿ ಅನೇಕ ಬಾರಿ ನಾವು ಹೇಳುತ್ತೇವೆ. ಆದರೆ ಇದು ಕಾರ್ಯರೂಪದಲ್ಲಿ ಕ್ರಿಯಾತ್ಮಕವಾಗಿ ಇದು ಕಂಡು ಬರಬೇಕಾಗಿದೆ. ಅನೇಕ ಬಾರಿ ನಮ್ಮಲ್ಲಿ ಪ್ರೀತಿ ಇದೆ ಎಂಬುದಾಗಿ ಹೇಳುವುದು ಸುಲಭ, ಆದರೆ ಅದನ್ನು ಕಾರ್ಯ ತತ್ಪರತೆಯ ಮೂಲಕವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂತಹದ್ದು ಬಹಳ ಕಷ್ಟ. ಯೇಸು ಕ್ರಿಸ್ತನು ದಶಾಜ್ಞೆಗಳನ್ನು ಸರಳ ರೀತಿಯಲ್ಲಿ ಆತನು ಅದರ ವಿಶೇಷವಾದ ಅರ್ಥವನ್ನ 2 ಆಜ್ಞೆಗಳಲ್ಲಿ ಆತನು ಕೊಡುತ್ತಾನೆ. ಒಂದನೇದಾಗಿ ದೇವರನ್ನ ಪ್ರೀತಿ ಮಾಡು ಮತ್ತು ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿ ಮಾಡು ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತದೆ. ಆದ್ರಿಂದ ಮೊದಲನೇದಾಗಿ ದೇವರ ಪ್ರೀತಿಯನ್ನ ನಾವು ಕಂಡುಕೊಳ್ಳಬೇಕಾಗಿದೆ, ದೇವರ ಪ್ರೀತಿಯನ್ನ ನಾವು ಅನುಭವ ಮಾಡಿಕೊಳ್ಳಬೇಕಾಗಿದೆ, ದೇವರ ಪ್ರೀತಿಯನ್ನ ನಾವು ಅನುಭವಿಸಿ ಆ ಮೂಲಕವಾಗಿ ನಮ್ಮ ನೆರೆಯವರನ್ನ ದೇವ ಪ್ರೀತಿಯಲ್ಲಿ ನಾವು ಕಾಣುವಂತಹದ್ದು ಬಹಳ ಪ್ರಾಮುಖ್ಯವಾಗಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ದೇವ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಪ್ರೀತಿ ಮಾಡುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನಿಜವಾಗಿ ನನ್ನನ್ನು ಪ್ರೀತಿ ಮಾಡುವುದಾದ್ರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ ಹೇಳ್ತಾನೆ. ಪೌಲ ಹೇಳುತ್ತಾನೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನದಲ್ಲಿ, ಮಾನವನಲ್ಲಿ ಎಂತಹದೇ ಒಳ್ಳೆಯ ಗುಣಗಳು, ದಾನ ಧರ್ಮಗಳು ಯಾವುದಾದ್ರೂ ಕೂಡ, ಎಲ್ಲ ಒಳ್ಳೆಯ ಕಾರ್ಯಗಳು ಇದ್ದಾಗಲೂ ಕೂಡ ಪ್ರೀತಿ ಇಲ್ಲದೆ ಇರುವುದಾದ್ರೆ ಅದು ಪ್ರಯೋಜನವಿಲ್ಲ ಎಂಬುದಾಗಿ ಆತ ಹೇಳ್ತಾನೆ. ಆದ್ರಿಂದ ಪ್ರೀತಿ, ನಂಬಿಕೆ, ನಿರೀಕ್ಷೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತದೆ. ಹಾಗಾದರೆ ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಂತಹದ್ದು, ನೀವು ಪ್ರೀತಿಯಲ್ಲೇ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುತ್ತಾ ನೀವು ನೆಲೆಗೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತದೆ. ಪೌಲ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಹೇಳ್ತಾನೆ, ಪ್ರೀತಿ ಮತ್ತೊಬ್ಬರಿಗೆ ಕೇಡನ್ನ ಮಾಡುವುದಿಲ್ಲ. ಆದ್ರಿಂದ ದೇವ ಪ್ರೀತಿ ನಾವು ಇನ್ನೊಬ್ಬರಿಗೆ ಕೇಡನ್ನ ಬಯಸುವಂತಹದ್ದು ಅಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದಾಗಿದೆ. ನಾವು ಮೊದಲಿನಿಂದ ಕೇಳಿದ ವಾಕ್ಯ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಯೋಹಾನ ತನ್ನ ಮೊದಲ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಆತ ಹೇಳ್ತಾನೆ. ಇನ್ನು ಆತ ಮುಂದಕ್ಕೆ ಬರೆಯುವಾಗ ಅದೇ ಯೋಹಾನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ, ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಹಾಗಾದ್ರೆ ಅಂತಿಮವಾಗಿ ನಾವು ನೋಡುವಾಗ ದೇವರು ಪ್ರೀತಿ ಸ್ವರೂಪಿ, ಕ್ರಿಸ್ತನು ಪ್ರೀತಿಸಿದ್ದಾನೆ. ಕ್ರಿಸ್ತನ ಪ್ರೀತಿ ಕೊಡುವ ಪ್ರೀತಿ, ಹುಡುಕುವ ಪ್ರೀತಿ, ಪ್ರಾರ್ಥಿಸುವ, ಕ್ಷಮಿಸುವ ಪ್ರೀತಿ, ಗದರಿಸುವ, ಎಚ್ಚರಿಸುವ ಪ್ರೀತಿ. ಆದ್ರಿಂದ ಆತನ ಶಿಷ್ಯರು, ಆತನ ಹಿಂಬಾಲಕರು ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ಇದು ಕರ್ತನು ನಮಗೆ ಕೊಟ್ಟಂತ ಆಜ್ಞೆ. ಈ ಪಾವನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಆ ಪ್ರೀತಿ ಕ್ಷಮೆಯಲ್ಲಿ, ಕರುಣೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಕೂಡಿ ಬರಲಿ. ಯಾವಾಗ ಆ ಪ್ರೀತಿ, ಕ್ಷಮೆ, ಕರುಣೆ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಕೂಡಿ ಬರುತ್ತದೋ ಆಗ ಅಲ್ಲಿ ಆರಾಧನೆ ಇದೆ, ಆಗ ಅಲ್ಲಿ ಕುಟುಂಬದ ಆರಾಧನೆ ಇದೆ, ಆಗ ಅಲ್ಲಿ ಸಮುದಾಯದ ಆರಾಧನೆ ಇದೆ, ಆಗ ಅಲ್ಲಿ ಸಭೆಯ ಆರಾಧನೆ ಇದೆ. ನಾನು ನಿಮ್ಮೊಂದಿಗೆ ಈಗಲೂ ಯುಗದ ಸಮಾಪ್ತಿವರೆಗೂ ಇದ್ದೇನೆಂಬುದಾಗಿ ವಾಗ್ದಾನ ಮಾಡಿದಂಥ ಕರ್ತನು ಪ್ರೀತಿಯನ್ನು ತೋರಿಸಿದ್ದಾನೆ. ಕ್ರಿಸ್ತನೇ ನಮಗೆ ಪ್ರೀತಿ. ಆದ್ರಿಂದ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳೋಣ. ದುಃಖ ನೊಂದವರು, ಶೋಷಿತರು, ಸಮಾಜ ಬಾಹಿರರು ಇವರೆಲ್ಲರನ್ನ ತನ್ನ ಕಡೆಗೆ ಪ್ರೀತಿಯಿಂದ ಬರಮಾಡಿದಂಥ ಕರ್ತನ ಕೈಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ತುಳು ಸಂಗೀತಗಾರ 223ನೇ ಸಂಗೀತದ 1 ಮತ್ತು 2ನೇ ಚರಣದಲ್ಲಿ ಆತನ ಹೇಳ್ತಾನೆ, ಬಾಯ್ಡು ಭಕ್ತಿ ಪಾತಿರ ಬಂಜಿಡಾಂಡ ಮತ್ಸರ ಇಂಚಿ ಗುಣ ಎಡ್ಡೆನ ಸ್ವಾಮಿ ಕಣ್ಣು ಕಟ್ಟೋಲ್ಯ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ. ಆಮೆನ್. ಶಿರಬಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟ ಪ್ರೀತಿಯ ಆಜ್ಞೆಯನ್ನ ನಾವು ಧರಿಸಿಕೊಂಡು ಕೈಕೊಂಡು ಆ ಮೂಲಕವಾಗಿ ನಿನ್ನೊಂದಿಗೆ ಸ್ವಾಮಿ ಪ್ರೀತಿಯ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತ ಕೃಪೆ ಕೊಡು. ನಮ್ಮ ನಡೆ, ನುಡಿ, ಕ್ರಿಯೆಗಳು ಆ ಮೂಲಕವಾಗಿ ಪ್ರೀತಿಯಿಂದ ತುಂಬಲಿ. ನಿನ್ನ ಘನವುಳ್ಳ ನಾಮಕ್ಕೆ ಈಗಲೂ ಯಾವಾಗಲೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸುವೆ, ನಿನ್ನ ದಿವ್ಯ ನಾಮದಲ್ಲಿ ಈಗಲೂ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಆಮೆನ್.